ಈ ಕರೆಂಟ್ ಟೈಮ್ದಂದು ಯಾವ ಬ್ರೀದಿಂಗ್ ಸ್ಟ್ರಾಂಗ್ ಅದ ಅಂದ್ರೆ ಸ್ಟೋನ್ ಬ್ರೀದಿಂಗ್. ಈ ಸ್ಟೋನ್ ಬ್ರೀದಿಂಗ್ ಯಾರು ಯೂಸ್ ಮಾಡ್ತಾರೆ 6 ಅಡಿ ಕಟ್ಟೋಟಿರ್ಬೇಕು, ಹಾಗೆ ಬೆಟರ್ ಥರ ಇರಬೇಕು. ಸ್ಟೋನ್ ಬ್ರೀದಿಂಗ್ ಯೂಸ್ ಮಾಡೋರೆಲ್ಲ ಹಾಗೆ ಇರಬೇಕು. ಯಾಕಂದ್ರೆ ಅವರು ಯೂಸ್ ಮಾಡೋ ವೆಪನ್ಗಳೆಲ್ಲ ಸ್ಟೋನ್ ಥರನೇ ಇರ್ತಾವೆ, ಹಾರ್ಡಾಗಿರ್ತಾವೆ, ವಜ್ಜಾಗಿರ್ತಾವೆ. ಮತ್ತು ಹಾಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಆ ಬ್ರೀದಿಂಗ್ ಯಾರು ಯೂಸ್ ಮಾಡ್ತಾರೆ, ಗಿಯೋಮಿ ಹುಟ್ಟದಾಗಿ ನಡೆದನೆ ಬ್ಲೈಂಡ್ ಇರ್ತಾರೆ. ಬ್ಲೈಂಡ್ ಇದ್ರು ಭೀ ಹಾಸಿರಾಗ್ಯಾರ ಅಂದ್ರೆ ತಿಳ್ಕೊಬೇಕು ನೀವು ಅವ್ರು ಎಷ್ಟು ಸ್ಟ್ರಗಲ್ ಮಾಡಿರ್ಬೇಕು ಅವ್ರ ಜೀವನದಾಗ. ಈ ಸ್ಟ್ರಗಲ್ ಮಾಡಿದ್ರೆ ಏನೂ ಕಳ್ಕೊಳಪ್ಲೇ ಇಲ್ಲ ಅಂತ ನಮ್ಮ ಗಿಯೋಮಿ ನೋಡಿ ತಿಳ್ಕೊಬೇಕು ನೀವು. ಹೀಗೆ ಈ ಟೈಮ್ ಲೈನ್ದು ಸೆಕೆಂಡ್ ಪವರ್ಫುಲ್ ಬ್ರೀದಿಂಗ್ ಯಾವುದಂದ್ರೆ ವಿಂಡ್ ಬ್ರೀದಿಂಗ್ ಯಾರು ಯೂಸ್ ಮಾಡ್ತಾರಂದ್ರೆ ಸಾನಿಮಿ ಬಲೊಂದು ಅಡ್ವರ್ಟೈಸ್ ಐತಿ. ಏನಂದ್ರೆ ಅವ್ನ ಬ್ಲಡ್ಡಿನ ಹೆಸರು ಮಾರುಚಿ ಬ್ಲಡ್ ಹ್ಯಾಂಗಂದ್ರೆ 100 ಮಂದಿ ತಿನ್ನೋ ಜಾಗಿಗೆ ಡಿಮನ್ನು ಒಬ್ಬನೇ ಮಾರುಚಿ ಬ್ಲಡ್ಡಿಗೆ ತಿಂದರೆ ಎಷ್ಟು ಅವನಿಗೆ ತಾಕತ್ ಬರುತ್ತೆ. ತಾಕತ್ ಅಂದ್ರೆ ಸ್ಟ್ರೆಂತ್ ಬರ್ತದಂತ. ಈ ಪ್ರತಿ ಒಂದು ಡಿಮನ್ ಮಾರುಚಿ ಬ್ಲಡ್ ಇದ್ದವನಿಗೆ ಹುಡ್ಕಾಡ್ತಿರ್ತದೆ. ಸಾನಿಮಿ ಪ್ರತಿ ಒಂದು ಸಾರಿ ಅವನ ಬಾಡಿ ಮೇಲೆ ಕಟ್ ಹಾಕೊಂಡ ತಕ್ಷಣನೇ ಹನಿ ರಕ್ತಕ್ಕೂ ಒಂದೊಂದು ಡೀಮನ್ ಕೊಲ್ಕೋತಾಗಿರ್ತಾನೆ. ಯಾವಾಗ ಭೀ ನೋಡ್ರಿ ಸಾನಿಮಿ ಮೈಯಲ್ಲಿ ಪ್ರತಿ ಒಂದು ಜಾಗಕ್ಕೆ ಕೂಡ ಸಾನಿಮಿ ಮೈಯಲ್ಲಿ ಕಟ್ ಕೂಡನೇ ಇರುತ್ತೆ. ಕಟ್ ಎದಕ್ಕೆ ಇರುತ್ತೆ ಅಂದ್ರೆ ಪ್ರತಿ ಸಾರಿ ಆ ಕಟ್ಟುಗಳು ಎದಕ್ಕೆ ತೋರಿಸ್ತಾನಂದ್ರೆ ಪ್ರತಿ ಸಾರಿ ಅವ ಗೆದ್ದಿದ್ದು ಆ ಸೂಚನೆ ತೋರಿಸ್ತಾನಂತ ಹೇಳ್ತಾರಲ್ಲವ್ರು. ಈ ಟೈಮ್ ಲೈನ್ದು ಮೋಸ್ಟ್ ಪವರ್ಫುಲ್ 3ನೇ ಬ್ರೀದಿಂಗ್ ಯಾವುದಂದ್ರೆ ಫ್ಲೇಮ್ ಬ್ರೀದಿಂಗ್ ಯಾರು ಯೂಸ್ ಮಾಡ್ತಾರೆ, Q0 ರೆಂಗ್ಯುಕೋ. ಈ ಮನುಷ್ಯ ಹ್ಯಾಂಗಂದ್ರೆ ಇವ್ರು ಕಣ್ಣು ಮುಚ್ಚಿ ಇವ್ರ ಮೇಲೆ ಇವ್ರು ಟ್ರಸ್ಟ್ ಮಾಡ್ಬೋದು, ನಂಬಿಕೆ ಮಾಡ್ಬೋದು. ಹ್ಯಾಂಗಂದ್ರೆ ತಾಯಿಗೆ ತಕ್ಕ ಮಗ ಅಂದಾಗ ತಾಯಿ ಸಾಯೋಕ್ಕೆ ಮುಂಚೆ ಏನು ಹೇಳಿರ್ತಾರೆ ಅಂದ್ರೆ ನೀ ಫ್ಲೇಮ್ ಬ್ರೀದಿಂಗ್ ಕಲಿಬೇಕು, ನೀ ಹಾಸಿರ ಆಗ್ಬೇಕಂತ ಹೇಳಿರ್ತಾರೆ. ಅದಕ್ಕೆ ಹಾಸಿರ ಆಗಿರ್ತಾರೆ. ಡೀಮನ್ ಸ್ಲೇಯರ್ ಹೀರೋ ಯಾರದಾರ ತಾಂಜಿರೋ ಕಮಾಡೋ, ಅವ್ರು ಸತ್ತ ಮೇಲೇ ರೆಂಗುಕೋ ಸತ್ತ ಮೇಲೇ ತಾಂಜಿರೋ ಮೇಲೆ ಒಂದು ಒಳ್ಳೆ ಎಫೆಕ್ಟ್ ಬೀಳುತ್ತೆ. ಅದಕ್ಕೆ ಮುಂದೋಗಿ ತಾಂಜಿರೋ ಎಂಥ ಒಳ್ಳೆ ಮನುಷ್ಯ ಆತನ, ಅವನ ಮೇಲೆ ನೀವು ಭರೋಸಾ ಇಡ್ಬೋದು. ಹೋಗಿ ಅವನೇ ಮುಜಾನ್ ಕಿಬುಸುಜಿ ಕೊಲ್ಲೋಗಿ ಆಗ್ತಾನೆ. Q0 ಎಂಥ ಮನುಷ್ಯ ಅಂದ್ರೆ 3 ಎಪಿಸೋಡ್ ಬಂದು ಪ್ರತಿಯೊಬ್ಬ ಡೀಮನ್ ಸ್ಲೇಯರ್ ನೋಡೋ ಹುಡುಗ ಆಗಲಿ ಹುಡುಗಿ ಆಗಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮನೆ ಮಾಡ್ತಾರೆ. ಹ್ಯಾಂಗಂದ್ರೆ ಪ್ರತಿಯೊಂದು ಮಾತು ಕೂಡ ಡೀಪಲ್ಲಿ ಹೇಳ್ತಾರೆ. ನಿನ್ನ ಹಿಂದೆ ಸಮಯ ಬರಲ್ಲ, ನಿನ್ನ ಹಿಂದೆ ನೀನೇ ನೋಡ್ಕೋಬೇಕು, ನಿನಗೆ ಯಾರೂ ನೋಡಲ್ಲ, ನೀನೇ ನೋಡ್ಕೋಬೇಕು, ನೀನೇ ಬೆಳಿಬೇಕು ಅಂತ ಹೇಳ್ತಾರೆ. ಅವ್ರಿಗೆ ನೋಡಿ ನಾವು ಏನು ಕಲಿಬೇಕಂದ್ರೆ ಹಿಂದಿರಲಿ ಯಾರು ಬಿಡಲಿ, ಯಾರಿಗೆ ಯಾರೂ ಇಲ್ಲ ಅಂತ ನಾವು ತಿಳ್ಕೊಬೇಕು. ಈ ಟೈಮ್ ಲೈನ್ದು 4ನೇ ಮೋಸ್ಟ್ ಪವರ್ಫುಲ್ ಬ್ರೀದಿಂಗ್ ಯಾವುದಂದ್ರೆ ಮಿಸ್ಟ್ ಬ್ರೀದಿಂಗ್ ಯಾರು ಯೂಸ್ ಮಾಡ್ತಾರಂದ್ರೆ ಮುಯಿಚಿರೋ ತೊಕಿತ್ತೋ. ಇವ ಹ್ಯಾಗೆ ಹಸಿರ ಆದನಂದ್ರೆ ಇವ ಹಸಿರ ಆಗಕ್ಕೆ ಕಾರಣ ಏನಂದ್ರೆ ಇವ್ರ ಅಜ್ಜ. ಹ್ಯಾಂಗಂದ್ರೆ ಇವ್ರ ಅಜ್ಜ ಭೀ ಒಂದು ಬ್ರೀದಿಂಗ್ ಸ್ಟೈಲ್ ಯೂಸ್ ಮಾಡ್ತಿದ್ರು. ಈ ವಿಡಿಯೋದಾಗ ಹೇಳಲ್ಲ, ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಯಾಕಂದ್ರೆ ಇವನಿಗೆ ಏನೂ ನೆನಪಿರಲ್ಲ, ಯಾರ ಜೊತೆ ಹ್ಯಾಂಗೆ ಮಾತಾಡಬೇಕು, ಯಾರ ಜೊತೆ ಹೇಗಿರ್ಬೇಕು ಅನ್ನೋದು ನೆನಪಿರಲ್ಲ. ಇವನೊಂದು ಬ್ಯಾಕ್ ಸ್ಟೋರಿ ಐತಿ. ಎಲ್ಲರೂ ಹಾಸಿರಗಳು ಬ್ಯಾಕ್ ಸ್ಟೋರಿ ಮತ್ತೊಂದು ವಿಡಿಯೋದಾಗ ಹೇಳ್ತೀನಿ. ಈ ಟೈಮ್ ಲೈನ್ 5ನೇ ಮೋಸ್ಟ್ ಪವರ್ಫುಲ್ ಬ್ರೀದಿಂಗ್ ಯಾವುದಂದ್ರೆ ಸೌಂಡ್ ಬ್ರೀದಿಂಗ್ ಯಾರು ಯೂಸ್ ಮಾಡ್ತಾರಂದ್ರೆ ತೆಂಗೆನ್ ನುಜಿ ಹ್ಯಾಂಗಂದ್ರೆ ತನ್ನ ಬ್ರೀದಿಂಗ್ ತಾನೇ ಇನ್ವೆಂಟ್ ಮಾಡ್ಯಾನ. ಅವ ಏನದನಂದ್ರೆ ಶಿನೋಬಿ ಅಂದ್ರೆ ಏನಂದ್ರೆ ಅವ್ರ ಬ್ಲಡ್ ಹೆಂಗಿರ್ತದಂದ್ರೆ ಅವ್ರ ಬ್ಲಡ್ದಾಗ ಎಷ್ಟು ವಿಷ ಇದ್ದರು ಭೀ ಆ ಬ್ಲಡ್ಡು ಆ ವಿಷಯಕ್ಕೆ ನಿಲ್ಸೋಷ್ಟು ಅದ್ರ ಬಲ್ಲಿ ಒಂದು ಕೆಪಾಸಿಟಿ ಇರ್ತದೆ. ಅದಾದ ಬಳಿಕ ಅವ್ನಿಗೆ 3 ಮಂದಿ ವೈಫ್ಸರ. ಆ ವೈಫ್ ಎದಕ್ಕರ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಾಗ. ಈ ಟೈಮ್ ಲೈನ್ದು 6ನೇ ಮೋಸ್ಟ್ ಪವರ್ಫುಲ್ ಬ್ರೀದಿಂಗ್ ಯಾವುದಂದ್ರೆ ಸರ್ಪೆಂಟ್ ಬ್ರೀದಿಂಗ್ ಯಾರು ಯೂಸ್ ಮಾಡ್ತಾರಂದ್ರೆ ಓಬೋನಾಯ್ದು ಒಂದು ಕಣ್ಣು ಹಳದಿ ಐತಿ, ಮತ್ತೊಂದು ನೀಲಿ ಐತಿ. ಅದು ಕಾರಣ ಎದಕ್ಕದ ಅಂತ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಈಗ ಅವ್ನ ಕಟಾನ ಬಗ್ಗೆ ಹೇಳ್ತೀನಿ. ಅವ್ನ ಕಟಾನೆ ಹೆಂಗದಂದ್ರೆ ಹಾವಿನ ಥರ ಅದ, ಮತ್ತು ಅವ್ನ ಪೆಟ್ ಭೀ ಒಂದು ಹಾವೇ ಅದ. ಕಂಟಿನ್ಯೂ ಅವ್ನ ಬಾಯಿ ಹತ್ರ ಒಂದು ಪಟ್ಟಿ ಇರ್ತದೆ. ಆ ಪಟ್ಟಿ ಎದಕ್ಕದ ಅಂತ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಈ ಟೈಮ್ ಲೈನ್ದು ಮೋಸ್ಟ್ ಪವರ್ಫುಲ್ 7ನೇ ಬ್ರೀದಿಂಗ್ ಯಾವುದಂದ್ರೆ ಲವ್ ಬ್ರೀದಿಂಗ್ ಯಾರು ಯೂಸ್ ಮಾಡ್ತಾರಂದ್ರೆ ಮಿಸ್ಸೂರಿ ಹ್ಯಾಂಗಂದ್ರೆ ಡಿಮನ್ ಆಗಲಿ ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಹುಡುಗರು ಸಲಕ್ರೆ ಆಕಿ ಜಾನ್ ಕೊಡ್ತಾಳಾಕಿ. ಹಾಗಾಗಿ ಆಕಿ ಎಲ್ಲರಿಗೆ ಪ್ರೀತಿಯಿಂದ ಮಾತಾಡ್ತಾಳೆ. ಮತ್ತೊಂದು ಏನಂದ್ರೆ ಓಬನೈದಕಿ ಲವರ್ ಅದಾಳ. ಹಾಗಾಗಿ ಆಕಿನ ಕಟಾನ ಹೆಂಗದ ಅಂದ್ರೆ ಒಂಥರ ಅರ್ಬಿ ಯಾವುದೋ ಒಂದು ದೇಶದ ಅರ್ಬಿ ಸಲಕ್ಕೆ ಡ್ಯಾನ್ಸ್ ಮಾಡ್ತಾರೆ ಅರ್ಬಿ ಹಿಡ್ಕೊಂಡು, ಆ ಥರ ಕಾಣಿಸ್ತದ. ಮತ್ತು ಆಕಿನ ತಲೆ ಸಟ್ಗಾಸ್ತು ಪ್ರೀತಿ ಗೀತಿ ಎಲ್ಲ ಬಿಟ್ಟು ಕುತ್ತಿಗೆ ಭೀ ಹಾರ್ಸೋಕೆ ಹಿಂದೆ ಮುಂದೆ ನೋಡಲ್ಲ, ಮೂಜಾನ್ ಇದ್ರೆ ಭೀ ಹೊಡಿತಾಳಂತ ನಾ ಹೇಳ್ತೀನಿ. ಈಕಿನ ಲವ್ ಬಗ್ಗೆ ಕೇಳತ್ತ ಮುಂದಿನ ವಿಡಿಯೋ ಮಾಡಮ್ಮ ಅಂತ ಹೇಳ್ತಾ ಬರ್ರಿ ಹೋಗೋ ಮುಂದೆ.
ಈ ಟೈಮ್‌ಲೈನ್‌ದು ಮೋಸ್ಟ್ ಪವರ್‌ಫುಲ್ 8ನೇ ಬ್ರೀದಿಂಗ್ ಯಾವ್ದಂದ್ರ ವಾಟರ್ ಬ್ರೀದಿಂಗ್. ವಾಟರ್ ಬ್ರೀದಿಂಗ್ ಯಾರು ಯೂಸ್ ಮಾಡ್ತಾರ? ಗಿಯು. ಗಿಯು ಹ್ಯಾಂಗ್ ಅದಾನಂದ್ರ ಯಾರ ಸಂಗಟ ನಳಗಲ್ಲ, ಯಾರ ಸಂಗಟ ಮಾತಾಡಲ್ಲ, ಮತ್ತು ಯಾರ ಸಂಗಟ ಇರಲ್ಲ ಅವ ಜಾಸ್ತಿ. ಅದಕ್ಕೆ ಅವನಿಗೆ ಸಿಕ್ಕಿದ್ ಯಾರಂದ್ರ ಡೀಮನ್ ಸ್ಲೇಯರ್‌ದು ಹೀರೋ ತಾಂಜಿರೋ ಸಿಕ್ಕಿರ್ತಾನ. ತಾಂಜಿರೋ ಸಿಕ್ಕಿರ್ತಾನಂದ್ರ ಮುಂದಿನ ವಿಡಿಯೋದಾಗ ಹೇಳ್ತೀನಿ ಅದು ಮುಂದೆ ಏನಾಗ್ತದಂತೆ. ಅವನ ಬಗ್ಗೆ ಮಾತಾಡಕತ್ತೀನಿ. ಏನಂದ್ರ ತಾಂಜಿರೋ ಸಿಕ್ಕ ಬಳಿಕ ತಾಂಜಿರೋ ಒಯ್ದು ಬಿಡ್ತಾರ ಯಾರಂದ್ರ ಗಿಯು ಒಯ್ದು ಯಾರ ಬಲ್ಲಿ ಬಿಡ್ತಾನಂದ್ರ ಉರುಕ್ವಿ ತಾಕಿಸಾ ಅನ್ನೋರ್ ಬಲ್ಲಿ ಒಯ್ದು ಬಿಡ್ತಾರ. ಅವ್ರು ಮೊದಲಿಂದ ಹಸಿರ ಇದ್ದಿರ್ತಾರ, ವಾಟರ್ ಹಸಿರ. ಅವ್ರ ಬಲ್ಲಿ ಹೋಗಿ ಟ್ರೈನಿಂಗ್ ತಗೋ ಅಂತ ಹೇಳಿರ್ತಾರ. ಒಯ್ದು ಬಿಟ್ಟಿರ್ತಾನ. ಅದಕ್ಕೆ ಅವ ಯಾ ಹಸಿರಾಗೋ ಸಂಗಟ ಮಾತಾಡಲ್ಲ, ಮತ್ತು ಅವ ಯಾ ಹಸಿರಾಗೋ ಸಂಗಟ ಬೆರೆಯಲ್ಲ, ಮತ್ತು ಯಾ ಹಸಿರಾಗೋ ಸಂಗಟ ಭೀ ಅವ ಜಾಸ್ತಿ ಮಾತಾಡಲ್ಲ, ಯಾ ಹಸಿರಾಗೋ ಸಂಗಟ ಭೀ ಕಾಂಟ್ಯಾಕ್ಟ್ದಾಗ ಇರಲ್ಲ ಅಂತ ಹೇಳ್ತಾ ಮುಂದಿನ ಹಸಿರ ಸಂಗಟ ಈ ಟೈಮ್‌ಲೈನ್‌ದು ಮೋಸ್ಟ್ ಪವರ್‌ಫುಲ್ 9ನೇ ಬ್ರೀದಿಂಗ್ ಯಾವ್ದಂದ್ರ ಇನ್ಸೈಡ್ ಬ್ರೀದಿಂಗ್. ಇನ್ಸೈಡ್ ಬ್ರೀದಿಂಗ್ ಯಾರು ಯೂಸ್ ಮಾಡ್ತಾರಂದ್ರ ಶಿನೋಬು. ಇನ್ಸೈಡ್ ಬ್ರೀದಿಂಗ್ 9ನೇ ಸ್ಥಾನಕ್ಕೆ ಅದಂತ ಭಾಳ ವೀಕ್ ಭೀ ತಿಳಿಬೇಡ್ರಿ, ಮತ್ತು ಭಾಳ ಪವರ್ಫುಲ್ ಭೀ ತಿಳಿಬೇಡ್ರಿ. ಯಾಕಂದ್ರೆ ಇನ್ಸೈಡ್ ಬ್ರೀದಿಂಗ್ ಹ್ಯಾಂಗೆ ಯೂಸ್ ಮಾಡ್ತಾರಂದ್ರೆ ಯಾ ಡಿಮಂದು ಕಟ್ ಮಾಡೋ ಪ್ಲೇ ಇರಲ್ಲ. ಅದಕ್ಕಾಗಿ ಶಿನೋಬು ಏನು ಮಾಡ್ತಾಳಂದ್ರೆ ಆಕಿನ ಪ್ರತಿಯೊಂದು ವೆಪನ್ಗಳಿಗ ಶಿನೋಬು ಏನು ಮಾಡ್ತಾಳಂದ್ರೆ ಆಕಿನ ವೆಪನ್ ತಲ್ವಾರ್ ಇರ್ತದಲ್ಲ ಅದಕ್ಕೆ ಸಣ್ಣ ಸೂಜಿ ಥರ ಮಾಡ್ಯಾಳ. ಯಾ ಡಿಮನ್ ಆದ್ರೂ ಭೀ ಕಟ್ ಮಾಡಕ್ಕೆ ಬರಲ್ಲ ಆ ವೆಪನ್ಲೆ ಮತ್ತು ಆಕಿನ ತಲ್ವಾರ್ಲೆ. ಯಾಕಂದ್ರೆ ಆಕಿನ ತಲ್ವಾರ್ ಫುಲ್ ಸೂಜಿ ಥರ ಐತಿ. ಆಕಿ ಪ್ರತಿಯೊಂದು ಡಿಮನ್ ಮೈ ಮೇಲೆ ಕಟ್ ಮಾಡಿ ಆ ತಲ್ವಾರಿಗೆ ವಿಷ ಹಾಕಿ ಆ ಡಿಮನ್ ಕಟ್ ಆದಾಗ ವಿಷ ಆ ಡಿಮನ್ ಒಳಗೆ ಹೋಗ್ತದೆ. ಅವಾಗೇ ಡಿಮನ್ ಆ ವಿಷಕ್ಕಾಗಿ ಸತ್ತರೆ ಸಾಯ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಾಗ ಯಾ ಡಿಮನ್ ಆರ್ಟ್ ಯೂಸ್ ಮಾಡ್ತಾ ಅಂತ ಹೇಳಮಿ. ಮತ್ತು ಯಾ ಎನಿಮೆ ಬಗ್ಗೆ ನಿಮಗೆ ಮಾತಾಡೋದ ಎನಿಮೆ ಬಗ್ಗೆ ಹೋಗಿ ತಳಗೆ ಹೋಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.